ಆಕಾಶವಾಣಿ ಮಂಗಳೂರು. ವನಿತಾ ವಾಣಿ, ಮಹಿಳೆಯರಿಗಾಗಿ ಕಾರ್ಯಕ್ರಮ. ಕೇಳುಗರೆ, ನಿಮಗೆಲ್ಲ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ವಿನುತಾ ರಾವ್ ಮತ್ತು ತಂಡ ಸುರತ್ಕಲ್ ಇಲ್ಲಿನ ವನಿತೆಯರಿಂದ ಕಾರ್ಯಕ್ರಮ ವೈವಿಧ್ಯ. ಪ್ರಿಯ ಕೇಳುಗರಿಗೆ ನಮಸ್ಕಾರ. ದೇವರು, ಗುರು ಹಿರಿಯರು, ಜ್ಞಾನಿಗಳು, ಸಾಧು ಸಂತರು ಇವರ ಮುಂದೆ ತಲೆಬಾಗಿ ಎರಡೂ ಕೈಗಳನ್ನು ಜೋಡಿಸಿ ನಮ್ರ ಭಾವದಿಂದ ನಮಸ್ಕಾರ ಮಾಡುವುದರ ಭಾವವೇನು? ವಂದನೆ, ಪ್ರಣಾಮ, ಪ್ರಣತಿ, ನಮನ ಇವು ಕಾಯ ವಾಚ ಮನಸ ಮಾಡುವ ಒಂದು ಭಾರತೀಯ ಸಂಕೇತ. ನಮಗಿಂತಲೂ ಮೇಲಿನದಾದ ಶಕ್ತಿಯ ಬಳಿ ದೀನರಾಗಿ ಮನಸ್ಸಿನ ತಳಮಳವನ್ನು ನಿವೇದಿಸಿ ಬೇಡಿಕೊಳ್ಳುವ ಒಂದು ಕ್ರಿಯೆಯೇ ಪ್ರಾರ್ಥನೆ. ಪ್ರಾರ್ಥಿಸುವವರು ನಮ್ಮ ಭಗಿನಿ. ಗಜವದನ ಪಾವನ ವಿಘ್ನನಾಶನ, ಗಜವದನ ಪಾವನ, ಗಜವದನ ಪಾವನ ವಿಘ್ನನಾಶನ, ಗಜವದನ ಪಾವನ. ಪಾಶಾಂಕುಶಧರ ಪರಮದಯಾಳೋ, ಪಾಶಾಂಕುಶಧರ ಪರಮದಯಾಳೋ, ಕರುಣಾಪೂರಿತ ಗೌರಿಕುಮಾರನೆ, ಕರುಣಾಪೂರಿತ ಗೌರಿಕುಮಾರನೆ, ಗಜವದನ ಪಾವನ ವಿಘ್ನನಾಶನ, ಗಜವದನ ಪಾವನ. ಸುಂದರವದನಾರವಿಂದ ಚರಿತ ಘನ, ಸುಂದರವದನಾರವಿಂದ ಚರಿತ ಘನ, ಸುಂದರಿ ಕುವರನೆ ಬಂದು ರಕ್ಷಿಸೋ, ಸುಂದರಿ ಕುವರನೆ ಬಂದು ರಕ್ಷಿಸೋ, ಗಜವದನ ಪಾವನ ವಿಘ್ನನಾಶನ, ಗಜವದನ ಪಾವನ. ಗೋಪಾಲ ವಿಠಲನ ಚರಣ ಭಜಕನೆ, ಗೋಪಾಲ ವಿಠಲನ ಚರಣ ಭಜಕನೆ, ಶಾಪಾನುಗ್ರಹ ಶಕ್ತ ಅನೇಕ ಮಹಿಮಾ, ಶಾಪಾನುಗ್ರಹ ಶಕ್ತ ಅನೇಕ ಮಹಿಮಾ, ಗಜವದನ ಪಾವನ ವಿಘ್ನನಾಶನ, ಗಜವದನ ಪಾವನ. ಪಾಶಾಂಕುಶಧರ ಪರಮದಯಾಳೋ, ಕರುಣಾಪೂರಿತ ಗೌರಿಕುಮಾರನೆ, ಗಜವದನ ಪಾವನ ವಿಘ್ನನಾಶನ, ಗಜವದನ ಪಾವನ, ಗಜವದನ ಪಾವನ, ಗಜವದನ ಪಾವನ ವಿಘ್ನನಾಶನ. ತಾಯ್ನಾಡಿನ ಮಣ್ಣಿಗೂ ಪ್ರಾಣಕ್ಕೂ ಸಮಾನ ಮಹತ್ವ ಕೊಟ್ಟು ಶೌರ್ಯದ ಮಾದರಿಯಾಗಿದ್ದ ಯೋಧರ ಧೈರ್ಯದ ಚರಿತ್ರೆಯನ್ನು ನಮ್ಮ ಭಗಿನಿ ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ಇತಿಹಾಸದಿಂದ ಪಾಠ ಕಲಿಯದವನು ಭವ್ಯ ಭಾರತವನ್ನು ನಿರ್ಮಿಸಲಾರ ಎಂಬ ಮಾತಿದೆ. ಭಾರತದ ರಕ್ಷಣೆಗೆ ಹೋರಾಡಿದ ವೀರರ ಕಥನ ನಮಗೆಷ್ಟು ತಿಳಿದಿದೆ. ಇಂತಹ ವೀರರಲ್ಲಿ ಒಬ್ಬನಾದ ಶಿವಾಜಿ ಒಮ್ಮೆ ಬೆಟ್ಟದ ಮೇಲಿನ ಕೋಟೆಯಲ್ಲಿದ್ದಾಗ ಮುಸಲ್ಮಾನ ರಾಜನೊಬ್ಬ ಆಕ್ರಮಣ ಮಾಡಲು ಮುಂದಾದ. ಅವನ ಸೇನೆಯನ್ನು ಕಂಡ ಶಿವಾಜಿಗೆ ಕಾದಾಟವಿರಲಿ, ಸದ್ಯಕ್ಕೆ ತಪ್ಪಿಸಿಕೊಳ್ಳುವುದೂ ಅಸಾಧ್ಯವೆನಿಸಿತು. ಜೊತೆಗೆ ಸಂಗ್ರಹಿಸಿಟ್ಟ ನೀರು, ಆಹಾರ ಪೂರ್ತಿ ಖಾಲಿಯಾಗುವ ಸೂಚನೆಯಿತ್ತು. ಏನು ಮಾಡುವುದೆಂದು ಮಂತ್ರಿವರ್ಯರಾದಿಯಾಗಿ ಎಲ್ಲರೂ ಯೋಚನಾ ಮಗ್ನರಾದರು. ಕೊನೆಗೆ ಒಂದು ಉಪಾಯ ಹೊಳೆಯಿತು. ಅಲ್ಲಿ ಶಿವಾಜಿಯನ್ನು ಹೋಲುವ ಒಬ್ಬನಿದ್ದ. ಅದೇ ಮುಖಚಹರೆ, ಅಷ್ಟೇ ಎತ್ತರ. ಆತನನ್ನು ಕರೆತಂದು ಶಿವಾಜಿಯ ವೇಷ ಧರಿಸುವಂತೆ ಕೇಳಿಕೊಳ್ಳಲಾಯಿತು. ಆತನು ಇದು ನನ್ನ ಸೌಭಾಗ್ಯ ಎಂದು ಒಪ್ಪಿಕೊಂಡ. ಪರಿಣಾಮದ ಬಗ್ಗೆ ತಿಳಿದರೂ ಭಯಪಡಲಿಲ್ಲ. ಹೇಗೂ ಇಂದಲ್ಲ ನಾಳೆ ಸಾವು ಖಚಿತ, ಸಾಮಾನ್ಯನಾಗಿ ಸಾಯುವ ಬದಲು ಶಿವಾಜಿ ಮಹಾರಾಜ ಎನಿಸಿ ಸಾಯುತ್ತೇನೆ ಎಂದಾಗ ಎಲ್ಲರ ಕಣ್ಣು ತುಂಬಿ ಬಂತು. ಅತ್ತ ಗೂಢಚಾರರು ಮಹಾರಾಜರು ಪಲ್ಲಕ್ಕಿಯಲ್ಲಿ ತಪ್ಪಿಸಿಕೊಳ್ಳುತ್ತಿದ್ದಾರೆ ಎಂದು ಪುಕಾರು ಹಬ್ಬಿಸಿದರು.
ಶತ್ರು ಸೈನ್ಯದವರು ಕಾರ್ಯೋನ್ಮುಖರಾದರು. ಹುಡುಕಾಡಿ ಪಲ್ಲಕ್ಕಿಯಲ್ಲಿದ್ದ ನಕಲಿ ಶಿವಾಜಿಯನ್ನು ರಾಜನೆದುರು ತಂದು ನಿಲ್ಲಿಸಿದರು. ನಾವು ಶಿವಾಜಿಯನ್ನು ಜೀವಂತವಾಗಿ ಹಿಡಿದೆವೆಂಬ ಹೆಮ್ಮೆಯಿಂದ ಬೀಗುತ್ತಿದ್ದ ಗೂಢಚಾರರ ಎದುರಿನಿಂದಲೇ ಅಸಲಿ ಶಿವಾಜಿ ತಪ್ಪಿಸಿಕೊಳ್ಳಲು ಸಾಧ್ಯವಾಯಿತು. ಮರುಕ್ಷಣದಲ್ಲೇ ಹಿಡಿದಿಟ್ಟವ ಅಸಲಿ ಅಲ್ಲ, ನಕಲಿ ಎಂದು ತಿಳಿದ ಶತ್ರು ಸೈನ್ಯದ ಕತ್ತಿ ಆತನ ಎದೆ ಸೀಳಿತು. ಆ ಸಮಯದಲ್ಲಿ ಆ ಶ್ರೀಸಾಮಾನ್ಯನೆಂದ ಮಾತು, ನಾನು ಶಿವಾಜಿಯ ವೇಷ ಹಾಕಿಕೊಂಡು ಸಾಯಲು ಎದೆಕೊಟ್ಟೆನೇ ಹೊರತು ಬೆನ್ನು ತೋರಿದವನಲ್ಲ, ಶಿವಾಜಿಯ ಕೀರ್ತಿಗೆ ಭಂಗ ತರಲಿಲ್ಲ ಎಂದು ಶಿವಾಜಿಗೆ ತಿಳಿಸಲು ಹೇಳಿ ಪ್ರಾಣತ್ಯಾಗ ಮಾಡಿದ. ಹೌದು, ಅಂದಿನ ದೇಶಪ್ರೇಮಿಗಳು ಹೇಡಿಗಳಾಗಿರಲಿಲ್ಲ. ಆಸ್ತಿ, ಹಣ, ಬಂಗಾರ ಕೂಡಿಟ್ಟವರಲ್ಲ. ದೇಶಕ್ಕಾಗಿ ಪ್ರಾಣ ಕೊಟ್ಟವರು, ಆದರ್ಶಕ್ಕಾಗಿ ತಲೆಕೊಟ್ಟವರು, ಅಬಾಲ ವೃದ್ಧರೂ ಇದ್ದರು. ಇವರೆಲ್ಲರ ತ್ಯಾಗ ಬಲಿದಾನದ ಫಲ ನಾವು ಇಂದು ಅನುಭವಿಸುತ್ತಿರುವ ಸ್ವಾತಂತ್ರ್ಯ. ಇದೀಗ ನಮಗೆಲ್ಲ ನಿತ್ಯೋತ್ಸವ. ಮನೆಮದ್ದು ಎಂಬುದು ಪಾರಂಪರಿಕ ಜ್ಞಾನದಿಂದ ಕೂಡಿದ್ದು ನಮ್ಮ ಹಿರಿಯರಿಂದ ಬಂದಿರುವ ಅಮೂಲ್ಯ ಆರೋಗ್ಯ ಸಂಪತ್ತಾಗಿದೆ. ಮನೆಮದ್ದುಗಳು ನಮ್ಮ ಸಂಸ್ಕೃತಿ, ಪ್ರಕೃತಿ ಮತ್ತು ಪಾರಂಪರ್ಯದ ಮಿಲನವಾಗಿದೆ. ಇದೀಗ ನಮ್ಮ ಭಗಿನಿ ಮನೆಮದ್ದಿನ ಬಗ್ಗೆ ನಿಮಗೆ ತಿಳಿ ಹೇಳಲಿದ್ದಾರೆ. ಜ್ಯೇಷ್ಠ ಮಧುವಿನ ಶ್ರೇಷ್ಠ ಗುಣ. ಗಿಡಮೂಲಿಕೆಗಳ ಔಷಧಿಯಲ್ಲಿ ಆಯುರ್ವೇದದ ರಾಜ ಎಂದೇ ಕರೆಯಲ್ಪಡುವ ಜ್ಯೇಷ್ಠ ಮಧುವಿಗೆ ಮಧುರ, ಅತಿಮಧುರ ಎಂದು ಕರೆಯುತ್ತಾರೆ. ಸಂಸ್ಕೃತದಲ್ಲಿ ಯಷ್ಟಿ ಮಧು ಎಂದು ಕರೆಯಲ್ಪಡುವ ಇದರ ಬೇರು ಹಾಗೂ ಚೂರ್ಣ ಎಲ್ಲ ಆಯುರ್ವೇದ ಅಂಗಡಿಗಳಲ್ಲಿ ಕಡಿಮೆ ದರಕ್ಕೆ ಸಿಗುತ್ತಿದ್ದು ಚಿರಪರಿಚಿತ ಹಾಗೂ ಶೀಘ್ರ ಗುಣಕಾರಿ ಎನಿಸಿದೆ. ಈಗ ಇದರ ಔಷಧೀಯ ಗುಣಗಳ ಬಗ್ಗೆ ತಿಳಿಯೋಣ. ಕೆಮ್ಮು, ಕಫ, ಗಂಟಲು ನೋವು, ಜ್ವರ, ರಕ್ತವಾಂತಿ, ಬಾಯಿ ಹುಣ್ಣು ಇವು ಜ್ಯೇಷ್ಠ ಮಧುವಿನ ಚೂರ್ಣದ ಸೇವನೆಯಿಂದ ಗುಣವಾಗುತ್ತದೆ. 1 ಚಮಚ ಚೂರ್ಣವನ್ನು ಬಿಸಿ ಹಾಲು ಹಾಗೂ ಕಲ್ಲು ಸಕ್ಕರೆಗೆ ಬೆರೆಸಿ ದಿನಕ್ಕೆರಡು ಬಾರಿ ಸೇವಿಸಿದರೆ ಧಾತು ಪುಷ್ಟಿಯಾಗುವುದು. ಮಹಿಳೆಯರಿಗೆ ಮುಟ್ಟಿನ ಸಮಯದ ಅಧಿಕ ಸ್ರಾವ ಕೂಡ ಕಡಿಮೆಯಾಗುವುದು. ಶಾಲಾ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡುವ ವಿದ್ಯಾರ್ಥಿಗಳು ನಿತ್ಯ ಇದರ ಚೂರ್ಣವನ್ನು ಸೇವಿಸುವುದರಿಂದ ನೆನಪಿನ ಶಕ್ತಿ ಹೆಚ್ಚಾಗುವುದು. ಪಿತ್ತ, ಕೈಕಾಲು ಸೆಳೆತ, ಹೊಟ್ಟೆ ನೋವು ಉಂಟಾದಾಗ ಇದರ ಬೇರಿನ ಚೂರನ್ನು ಬಾಯಲ್ಲಿಟ್ಟು ಕೊಂಚ ಕೊಂಚವೇ ರಸ ಹೀರಿ ನುಂಗುವುದರಿಂದ ಉಪಶಮನ ದೊರೆಯುತ್ತದೆ. 100 ಗ್ರಾಂ ಚೂರ್ಣಕ್ಕೆ ಸ್ವಲ್ಪ ಹಾಲು ಸೇರಿಸಿ ಕುದಿಸಿ ಆರಿಸಿ ದಿನಕ್ಕೆರಡು ಬಾರಿ ಕುಡಿದರೆ ಹೊಟ್ಟೆಯುಬ್ಬರ, ಗ್ಯಾಸ್ಟ್ರಿಕ್ ಸಮಸ್ಯೆ ಮಾಯವಾಗುವುದು. ನಿದ್ರೆ ಬರುತ್ತಿಲ್ಲವೇ? 5 ಗ್ರಾಂ ಚೂರ್ಣಕ್ಕೆ ಹಾಲು ಬೆರೆಸಿ ಕುದಿಸಿ ಸೋಸಿ ಕುಡಿಯಿರಿ. ಕೆಲ ನಿಮಿಷಗಳಲ್ಲೇ ಸುಖಶಯನ. ಇದರಲ್ಲಿನ ಆಂಟಿ ಮೈಕ್ರೋಬಿಯಲ್ ಅಂಶ ಬಾಯಿ ದುರ್ವಾಸನೆ, ಶ್ವಾಸಕೋಶಗಳ ಅಸಮರ್ಥತೆ ಹೋಗಲಾಡಿಸಿ ಸ್ವಸ್ಥತೆ ಒದಗಿಸುತ್ತದೆ. 5 ತುಳಸಿ ಎಲೆಗಳ ರಸ ಹಾಗೂ 1 ಚಮಚ ಜ್ಯೇಷ್ಠ ಮಧುವಿನ ಜೊತೆ ಸೇರಿಸಿ ದಿನಕ್ಕೆ 2 ಬಾರಿ ಸೇವಿಸುವುದರಿಂದ ಶ್ವಾಸಕೋಶದ ಸಮಸ್ಯೆಯನ್ನು ನಿವಾರಿಸಬಹುದು. ಅಲ್ಲದೆ ನಿತ್ಯ ಜೀವನದಲ್ಲಿ ಊಟಕ್ಕೆ ಉಪ್ಪಿನಕಾಯಿಯಂತೆ ಊಟದ ನಂತರ ತೃಣ ತುಂಡು ಬೇರು ಬಾಯಿಯಲ್ಲಿ ಇಟ್ಟುಕೊಂಡು ರಸ ಹೀರುವ ಅಭ್ಯಾಸ ಮಾಡಿಕೊಳ್ಳಿ. ನಮ್ಮ ನಾಡಿನ ಸಾಹಿತ್ಯ ಮತ್ತು ಸಂಗೀತದ ವೈಶಿಷ್ಟ್ಯದಲ್ಲಿ ಭಾವಗೀತೆಯು ಒಂದು ಅಪರೂಪದ ರತ್ನ. ಇದು ಕೇವಲ ಶಬ್ದಗಳ ಸಮುಚ್ಚಯವಲ್ಲ, ಹೃದಯದ ನುಡಿಗಳು. ಈ ಕ್ಷಣ ಆ ನುಡಿಗಳನ್ನು ಕೇಳೋಣ ನಮ್ಮ ವನಿತೆಯರಿಂದ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದದಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಓಲೆಗಳಿಯ ಸಿರಿಗಳಲ್ಲಿ ದೇಗುಲಗಳ ಭಿತ್ತಿಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದದಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ
ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಹಲವೆನ್ನದ ಹಿರಿಮೆಯೇ ಕುಲವೆನ್ನದ ಗರಿಮೆಯೇ ಸದ್ವಿಕಾಸಶೀಲ ನುಡಿಯ ಲೋಕಾಮೃತ ಸೀಮೆಯೇ ಈ ವತ್ಸರ ನಿರ್ಮತ್ಸರ ಮನದುದಾರ ಮಹಿಮೆಯೇ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದ ದಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ನಂಬಿಕೆ ಎಂಬುದು ಮನುಷ್ಯನ ಮನಸ್ಸಿನ ಆಯುಷ್ಯ ಕಾಯುವ ಶಕ್ತಿ. ಅದನ್ನು ಕಳೆದುಕೊಂಡ ಪ್ರತಿ ಮನುಷ್ಯನ ಆಯುಷ್ಯ ಕ್ಷೀಣಿಸುತ್ತದೆ. ಇದೀಗ ನಂಬಿಕೆ ಎಂಬ ಕಥೆಯ ಹಂದರವನ್ನು ನಮ್ಮ ಭಗಿನಿ ನಿಮ್ಮ ಮುಂದೆ ಅನಾವರಣಗೊಳಿಸಲಿದ್ದಾರೆ. ನಂಬಿಕೆ. ಆಧ್ಯಾತ್ಮ ತಿಳಿದುಕೊಳ್ಳೋಕೆ ಅಂತ ಯುವಕನೊಬ್ಬ ಸ್ವಾಮಿಗಳು ಇದ್ದಲ್ಲಿಗೆ ಬಂದ. ಶ್ರೀಮಂತ, ಸುಂದರ, ಸುಶಕ್ತಿತನಂತೆ ಆತನನ್ನು ಕಂಡ ಸ್ವಾಮಿಗಳು ಆಶ್ರಮದ ಅಡುಗೆ ಮನೆ ತೋರಿಸಿದರು. ಬಾವಿ ಹತ್ತಿರವಿದ್ದ ಬಟ್ಟೆ ಒಗೆಯುವ ಕಲ್ಲು ತೋರಿಸಿದರು. ಕೈಗೆ ಒಂದು ಕಸಬರಿಕೆ ಕೊಟ್ಟರು. ಇಂದಿನಿಂದ ಈ ಎಲ್ಲ ಕೆಲಸ ನಿನ್ನದು. ಆತ ಸ್ವಾಮೀಜಿ ಹೇಳಿದಂತೆ ಬೆಳಗೆದ್ದು ಕಸಗುಡಿಸಿ ಸ್ವಚ್ಛಗೊಳಿಸುವುದು, ಅಡಿಗೆ ಮಾಡುವುದು, ಬಟ್ಟೆ ಒಗೆಯುವುದು, ಗುರುಗಳಿಗೆ ಉಣಬಡಿಸಿ ತಾನೂ ಉಣ್ಣುವುದು ಮಾಡುತ್ತಿದ್ದ. ಹಾಗೆ ಕೆಲಸ ಸಾಗುತ್ತಿದ್ದಂತೆ ದಿನ, ವಾರ, ತಿಂಗಳುಗಳು ಕಳೆದವು. ಗುರುಗಳು ಆಧ್ಯಾತ್ಮ ಕಲಿಸಲೇ ಇಲ್ಲ. ಯುವಕನಿಗೆ ಸಂಶಯ ಬಂತು. ಈ ಸ್ವಾಮಿ ಯಾವ ಮಹಾತ್ಮ? ನಾನೇಕೆ ಇವನಲ್ಲಿಗೆ ಬಂದೆ? ಬೇಕಿರಲಿಲ್ಲ. ದಿನ ದಿನ ಮನೆಗೆಲಸ ಮಾಡುವಲ್ಲಿ ಉದಾಸೀನತೆ, ಸ್ವಾಮಿಯಲ್ಲಿ ತಿರಸ್ಕಾರ ಮನೋಭಾವನೆ ಹೆಚ್ಚಿತು. ಒಂದು ದಿನ ಸ್ವಾಮಿ ಇವನನ್ನು ಕರೆದು ಮೆಟ್ಟಲಿನ ಬದಿ ಬೆಳೆದಿರುವ ಮುಳ್ಳಿನ ಗಿಡ ಕೀಳುವಂತೆ ಹೇಳಿದರು. ಮನಸ್ಸಿಲ್ಲದೆ ಮನಸ್ಸಿನಿಂದ ಕೈ ಹಾಕಿದ. ಮುಳ್ಳು ಚುಚ್ಚಿತು, ರಕ್ತ ಸುರಿಯಿತು. ಎಷ್ಟೇ ಎಳೆದರೂ ಮುಳ್ಳಿನ ಗಿಡ ಕೀಳಲಾಗಲಿಲ್ಲ. ಒಳಗಿನಿಂದ ಕತ್ತಿ ತಂದು ಗಿಡ ಕಡಿಯಲು ಸಿದ್ಧನಾದ. ಸ್ವಾಮಿ ಬಂದರು. ಒಂದು ಕೊಡ ನೀರು ತಂದು ಗಿಡದ ಮೇಲೆ ಸುರಿದರು. ಹಾರೆ ತಂದು ಗಿಡವನ್ನು ಬುಡಸಮೇತ ಕಿತ್ತರು. ಯುವಕನ ಗಾಯಕ್ಕೆ ಹಸಿರಲೆ ಗುದ್ದಿ ಹಚ್ಚಿದರು. ಆ ಬಳಿಕ ಹೇಳಿದರು, ನಿನಗೆ ಮೊದಲ ಪಾಠ ಮುಗಿಯಿತು. ನಿನ್ನ ತಾಳ್ಮೆ ಪರೀಕ್ಷೆ ಆಯಿತು. ಯಾವತ್ತೂ ತಾಳ್ಮೆಯಿಂದ, ಅರಿವಿನಿಂದ, ಆಸಕ್ತಿಯಿಂದ ಕಲಿತರೆ ತೇರ್ಗಡೆ. ಇಲ್ಲವಾದರೆ ಮತ್ತೆ ಅದೇ ಪಾಠ ಕಲಿಯಬೇಕು. ಸಂಶಯ ಎಂಬುದೇ ಮುಳ್ಳು. ನಂಬಿಕೆ ಎಂಬುದೇ ಆಧ್ಯಾತ್ಮದ ಮೊದಲ ಹೆಜ್ಜೆ. ತಾಯಿಯ ಕೈ ಹಿಡಿದು ನಡೆಯುವ ಮಗು ಬಿದ್ದರೆ ತಾಯಿ ಎತ್ತುತ್ತಾಳೆ ಎಂಬ ನಂಬಿಕೆ ಇದೆ. ಬದುಕು ನಂಬಿಕೆಯ ಬುನಾದಿಯಲ್ಲಿ ಕಟ್ಟಿದರೆ ಸೌಧ ಗಟ್ಟಿ ಇರುತ್ತದೆ. ಅವಿಶ್ವಾಸ, ಅಪನಂಬಿಕೆಯಿಂದ ಸೌಧ ಕುಸಿಯುತ್ತದೆ. ನಗೆ ವಿಶ್ವವ್ಯಾಪಕ. ಇದು ಸ್ವರ್ಗ, ಮರ್ತ್ಯ, ಪಾತಾಳ ಲೋಕಗಳಲ್ಲಿ ಎಲ್ಲ ಕಡೆ ಹಬ್ಬಿಕೊಂಡಿದೆ. ಡಿವಿಜಿಯವರು ನಗುವಿನ ಬಗ್ಗೆ ಹೀಗೆ ಹೇಳಿದ್ದಾರೆ: ನೀನು ನಕ್ಕರೊಂದು ರುಚಿ, ನೀನು ಅತ್ತರೊಂದು ರುಚಿ. ನೀನು ನಕ್ಕರೆ ಬೆಳಕಿನ ಬೆಳೆ, ನೀನು ಅತ್ತರೆ ಮುತ್ತಿನ ಮಳೆಯೆಂದು. ಇದೀಗ ನಮ್ಮ ಭಗಿನಿಯು ನಗೆ ಚಟಾಕಿಯನ್ನು ನಡೆಸಿಕೊಡಲಿದ್ದಾರೆ. ಸಮಾಜದ ಎಲ್ಲ ವೃತ್ತಿಯ ಸೃಷ್ಟಿಸಿದ ವೃತ್ತಿ ನಮ್ಮ ವೃತ್ತಿ. ಎಂದೂ ವಯಸ್ಸಾಗದು ನಮಗೆ, ಆದರೂ ನಿವೃತ್ತಿ. ಮಕ್ಕಳೊಂದಿಗೆ ಮಕ್ಕಳಾಗಿ ಮಕ್ಕಳಂತೆ ಬಾಳುವುದೇ ಗುಟ್ಟು, ಯಶ ಕಾಣಲು ಶಿಕ್ಷಕ ವೃತ್ತಿ. ಮಕ್ಕಳೊಂದಿಗೆ ಮಕ್ಕಳಾಗಿ ಇರಲು ಬಯಸುವ ಶಿಕ್ಷಕಿ ನಾನು. ಕೆಲವೊಮ್ಮೆ ತರಗತಿಯಲ್ಲಿ ಪೇಚಿಗೆ ಸಿಲುಕಿಕೊಳ್ಳೋ ಸ್ಥಿತಿ ಬರೋದುಂಟು. ಒಮ್ಮೆ ಹಾಗೇ ಆಯಿತು. ಗಣಿತ ತರಗತಿಯಲ್ಲಿ ಪಾಠ ಮಾಡ್ತಾ ಕಿಟ್ಟನಿಗೆ ಕೇಳಿದೆ, ಬುಟ್ಟಿಯಲ್ಲಿ 4 ಬಾಳೆಹಣ್ಣು ಇರುತ್ತೆ, ಅದರಲ್ಲಿ ಒಂದು ಬಾಬು ತಿಂತಾನೆ, ಇನ್ನೊಂದನ್ನು ಪುಟ್ಟ ತಿಂತಾನೆ. ಎಷ್ಟು ಬಾಳೆಹಣ್ಣು ಬುಟ್ಟಿಯಲ್ಲಿ ಉಳೀತು ಅಂತ. ಕಿಟ್ಟ ಹೇಳಿದ, 3 ಉಳೀತು ಮಿಸ್. ಕೋಪ ಬಂದ ನಾನು, ಏನೋ ಲೆಕ್ಕ ಬರಲ್ವಾ ನಿಂಗೆ ಅಂತ ಗದರಿ, 4ರಲ್ಲಿ 2 ಬಾಳೆಹಣ್ಣು ತಿಂದ್ರಲ್ಲ, ಎಷ್ಟು ಉಳೀತು ಅಂತ ಪುನಃ ಕೇಳಿದೆ. ಲೆಕ್ಕ ಗಿಕ್ಕ ಎಲ್ಲ ಬುಟ್ಟಿಯಲ್ಲಿ ಇಡಿ ಮಿಸ್. ಪುಟ್ಟನ ಬಗ್ಗೆ ನನಗೆ ಸರಿಯಾಗಿ ಗೊತ್ತು. ಅವನು ಕ್ಯಾವೆಂಡಿಶ್ ಬಾಳೆಹಣ್ಣು ಮಾತ್ರ ತಿನ್ನೋದು. ನೀವು ಯಾವ ಹಣ್ಣ ಅಂತಾನೇ ಹೇಳದೆ ಅವನು ಅದನ್ನ ತಿನ್ನೋದು ಬಿಡಿ, ಮುಟ್ಟಿ ಕೂಡ ನೋಡ್ಲಿಕ್ಕಿಲ್ಲ ಅನ್ಬೇಕೇ. ಗಣಿತದ ರಗಳೆ ಬೇಡ ಅಂತ ವಿಜ್ಞಾನ ತರಗತಿಗೆ ಹೋದೆ. ಗುಂಡನಿಗೆ ಕೇಳಿದೆ, ಚಂದ್ರನ ಮೇಲೆ ಮೊದಲ ಹೆಜ್ಜೆ ಇಟ್ಟೋರು ಯಾರು ಅಂತ. ಅವನು ನೀಲ್ ಆರ್ಮ್ಸ್ಟ್ರಾಂಗ್ ಅಂದ. ತುಂಬಾ ಖುಷಿ ಆಯ್ತು ನನ್ಗೆ. 2ನೇ ಹೆಜ್ಜೆ ಇಟ್ಟೋರು ಯಾರು ಅಂತ ಕೇಳಿದಾಗ ಕೂಡ ಅವನು ನೀಲ್ ಆರ್ಮ್ಸ್ಟ್ರಾಂಗ್ ಅಂದ. ಅದ್ ಹೇಗೆ ಕೇಳಿದ್ರೆ,
ಚಂದ್ರನ ಮೇಲೆ ನೀಲ್ ಆಮ್ಸ್ಟ್ರಾಂಗ್ ಕುಂಟಾಟ ಆಡ್ಲಿಕ್ಕಾಗ್ತದಮ್ಮ, ನೀವೊಂದು ಅಷ್ಟು ಗೊತ್ತಾಗಲ್ವಾ ನಿಮ್ಗೆ ಅನ್ಬೇಕೆ? ಎಂತ ಅವಸ್ಥೆ ಅಲ್ವಾ ನಂದು. ಶಾಲೆ ಮುಗಿಸಿ ಅಂಗಡಿಗೆ ಹೋದೆ. ತರಕಾರಿ ಹಣ್ಣು ಎಲ್ಲ ಖರೀದಿ ಮಾಡಿ ನನ್ನ ಸ್ಕೂಟರ್ ಹತ್ರ ಹೋಗಿ ಕೀಲಿ ಹಾಕ್ತೀನಿ. ಸ್ಕೂಟರ್ ಸ್ಟಾರ್ಟೇ ಆಗ್ತಾ ಇಲ್ಲ. ತಲೆ ಕೆಟ್ಟು ಹೋಗೋಯ್ತು. ಆಚೆಯಿಂದ ಬಂದ ಒಬ್ಬ ಹುಡುಗ, ಏನ್ ಮೇಡಮ್ ಸ್ಕೂಟರ್ ಪ್ರಾಬ್ಲಮ್ಮಾ? ನೋಡಿ ಈ ಕೀಲಿಯಲ್ಲಿ ಪ್ರಯತ್ನ ಮಾಡಿ ಅಂತ ಒಂದು ಕೀಲಿ ಕೊಟ್ಟ. ಒಂದು ಕ್ಷಣದಲ್ಲಿ ಸ್ಕೂಟರ್ ಸ್ಟಾರ್ಟ್ ಆಯ್ತು. ಹೋ, ಏನಿದು ಮಾಯದ ಕೀಲಿ ಕೊಟ್ಟು ಬಿಟ್ರಿ ಅಂತ ಆಶ್ಚರ್ಯದಲ್ಲಿ ಕೇಳಿದೆ. ಮಾಯ ಇಲ್ಲ ಏನಿಲ್ಲ, ಇದು ನನ್ನ ಸ್ಕೂಟರ್ ಮತ್ತು ಇದು ನನ್ನ ಸ್ಕೂಟರಿನ ಕೀಲಿ ಅಂದ. ತಪ್ಪಾಯ್ತು, ನೋಡೋಕೆ ನನ್ನ ಸ್ಕೂಟರ್ ತರಹನೇ ಇದೆ. ಹಾಗೆ ಕನ್ಫ್ಯೂಸ್ ಆಯ್ತು. ತಪ್ಪಾಯ್ತು ಅಂತ ಹೇಳಿ ಅಲ್ಲಿಂದ ಕಾಲು ಕಿತ್ತೆ. ಹಿಂದೆ ತಿರುಗಿ ನೋಡ್ತೇನೆ, ಆ ಹುಡುಗ ನನ್ನ ಹಿಂದೆ ಬರ್ತಾ ಇದ್ದಾನೆ. ಸಾರಿ ಅಂದೆ ತಾನೆ, ಮತ್ತೆ ಯಾಕೆ ಹಿಂದೆ ಬರ್ತಾ ಇದ್ದೀರಾ ಅಂತ ಕೇಳಿದ್ರೆ, ನಿಮ್ಮ ತಲೆಯಲ್ಲಿ ಇರುವ ಹೆಲ್ಮೆಟ್ ಕೂಡ ನಂದೆ ಮ್ಯಾಮ್ ಅಂತ ಹೇಳ್ಬಿಟ್ಟ. ಪಾಜೀತಿ ಆಯ್ತಲ್ಲ ಮಾರೈತಿ. ನನ್ನ ಪೇಚಿಗೆ ನೋಡಿ ನಗ್ತಾ ಇದ್ದೀರಾ? ನಗಿ ನಗದೆ ಇನ್ನೇನ್ ಮಾಡ್ತೀರಾ ಹೇಳಿ. ಹಸನ್ಮುಖಿ ಸದಾ ಸುಖಿ. ಜನಸಾಮಾನ್ಯರ ಬದುಕು ಹೃದಯದಲ್ಲಿ ಮೂಡಿದಾಗ ಬಂದ ನುಡಿಗಳು ಇದೇ ಜನಪದ ಗೀತೆಗಳು. ಇದೀಗ ಹೃದಯ ಸ್ಪರ್ಶಿಸುವ ಜನಪದ ಗೀತೆ ನಮ್ಮ ವನಿತೆಯರಿಂದ. ಕಾಡು ಕುದುರೆ ಓಡಿ ಬಂದಿತ್ತ, ಕಾಡು ಕುದುರೆ ಓಡಿ ಬಂದಿತ್ತ, ಕಾಡು ಕುದುರೆ ಓಡಿ ಬಂದಿತ್ತ. ಊರಿನಾಚೆ ದೂರದಾರಿ ಸುರುವಾಗೋ ಜಾಗದಲ್ಲಿ, ಊರಿನಾಚೆ ದೂರದಾರಿ ಸುರುವಾಗೋ ಜಾಗದಲ್ಲಿ, ಮೂಡಬೆಟ್ಟ ಸೂರ್ಯ ಹುಟ್ಟಿ ಹಸುರಿನ ಗುಟ್ಟವಾಡೇವಲ್ಲಿ, ಮೂಡಬೆಟ್ಟ ಸೂರ್ಯ ಹುಟ್ಟಿ ಹಸುರಿನ ಗುಟ್ಟವಾಡೇವಲ್ಲಿ. ಮುಗಿಲೇ ಇಲ್ಲದ ಮುಗಿಲಿನಿಂದ ಜಾರಿ ಬಿದ್ದ ಉಲ್ಕಿ ಹಂಗ ಕಾಡಿನಿಂದ ಚಂಗನೆ ನೆಗೆದಿತ್ತ. ಕಾಡು ಕುದುರೆ ಓಡಿ ಬಂದಿತ್ತ. ಮೈಯ ಬೆಂಕಿ ಮಿರುಗತ್ತಿತ್ತ ಬ್ಯಾಸ್ಗಿ ಬಿಸಿಲ ಉಸಿರಾಡಿತ್ತ, ಮೈಯ ಬೆಂಕಿ ಮಿರುಗತ್ತಿತ್ತ ಬ್ಯಾಸ್ಗಿ ಬಿಸಿಲ ಉಸಿರಾಡಿತ್ತ. ಹೊತ್ತಿ ಉರಿಯೋ ಕೇಶರಾಶಿ ಕತ್ತಿನಾಗ ಕುಣಿತಿತ್ತ, ಹೊತ್ತಿ ಉರಿಯೋ ಕೇಶರಾಶಿ ಕತ್ತಿನಾಗ ಕುಣಿತಿತ್ತ. ಧೂಮಕೇತು ಹಿಂಬಾಲಿತ್ತ ಹೌಹಾರಿತ್ತ ಹರಿದಾಡಿತ್ತ, ಹೈ ಹೈ ಅಂತ ಹಾರಿ ಬಂದಿತ್ತ. ಕಾಡು ಕುದುರೆ ಓಡಿ ಬಂದಿತ್ತ. ಕಣ್ಣಿನಾಗ ಸಣ್ಣ ಖಡ್ಗ ಆಸುಪಾಸು ಜಳಪಿಸಿತ್ತ, ಕಣ್ಣಿನಾಗ ಸಣ್ಣ ಖಡ್ಗ ಆಸುಪಾಸು ಜಳಪಿಸಿತ್ತ. ಬೆನ್ನ ಹೂರಿ ಬಿಗಿದಿತ್ತಣ್ಣ ಸೊಂಟದ ಬುಗುರಿ ತಿರುಗತ್ತಿತ್ತು, ಬೆನ್ನ ಹೂರಿ ಬಿಗಿದಿತ್ತಣ್ಣ ಸೊಂಟದ ಬುಗುರಿ ತಿರುಗುತ್ತಿತ್ತ. ಬಿಗಿದ ಕಾಂಡ ಬಿಲ್ಲಿನಿಂದ ಬಿಟ್ಟ ಬಾಣ ಬಾವ ಚಿಮ್ಮಿ ಹದ್ದ ಮೀರಿ ಹಾರಿ ಬಂದಿತ್ತ. ಕಾಡು ಕುದುರೆ ಓಡಿ ಬಂದಿತ್ತ. ನೆಲವದ್ದು ಗುದ್ದ ತೋಡಿ ಗುದ್ದಿನ ಬದ್ದಿ ಒದ್ದಿಯಾಗಿ, ನೆಲವದ್ದು ಗುದ್ದ ತೋಡಿ ಗುದ್ದಿನ ಬದ್ದಿ ಒದ್ದಿಯಾಗಿ. ವರತಿ ನೀರು ಬರ್ತಿಯಾಗಿ ಹರಿಯೋ ಹಾಂಗ ಹೆಜ್ಜೆ ಹಾಕಿ, ವರತಿ ನೀರು ಬರ್ತಿಯಾಗಿ ಹರಿಯೋ ಹಾಂಗ ಹೆಜ್ಜೆ ಹಾಕಿ. ಹತ್ತಿದವರ ಎತ್ತಿಕೊಂಡು ಏಳ ಕೊಳ್ಳ ತಿಳ್ಳಿ ಹಾಡಿ ಕಳ್ಳೆ ಮಳ್ಳೆ ಆಡಿಸಿ ಕೆಡವಿತ್ತ. ಕಾಡು ಕುದುರೆ ಓಡಿ ಬಂದಿತ್ತ. ಕಾಡು ಕುದುರೆ ಓಡಿ ಬಂದಿತ್ತ. ಕಾಡು ಕುದುರೆ ಓಡಿ ಬಂದಿತ್ತ. ಗಾದೆಗಳು ವೇದಗಳಿಗೆ ಸಮಾನ. ಇದು ಸಾಮಾನ್ಯವಾಗಿ ದಿನನಿತ್ಯದ ಜೀವನಾನುಭವ, ಜ್ಞಾನ, ನಡವಳಿಕೆ ಮತ್ತು ನೈತಿಕ ಮೌಲ್ಯಗಳನ್ನು ಅತ್ಯಂತ ಸಂಕ್ಷಿಪ್ತವಾಗಿ ಹಾಗೂ ಅರ್ಥಪೂರ್ಣವಾಗಿ ವ್ಯಕ್ತಪಡಿಸುವ ಮಾತಾಗಿದೆ. ಶಕ್ತಿಗಿಂತ ಯುಕ್ತಿ ಮೇಲು. ಗಾದೆ ವೇದಕ್ಕೆ ಸಮಾನ. ಗಾದೆ ಹಿರಿಯರು ಹೇಳಿದ ಅನುಭವದ ನುಡಿಮುಟ್ಟುಗಳು. ಗಾದೆಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ. ಈ ಮೇಲಿನ ಗಾದೆಯು ಪ್ರಸಿದ್ಧವಾಗಿದೆ. ಚತುರನ ಯುಕ್ತಿಯು ಸಾವಿರಾರು ತೋಳ್ಬಲವನ್ನು ಸೋಲಿಸಬಲ್ಲದೆಂದು ಸುಭಾಷಿತವೊಂದು ಹೇಳಿದೆ. ಅಂತೆಯೇ ಶಕ್ತಿಯಿಂದ ಸಾಧ್ಯವಾಗದನ್ನು ಯುಕ್ತಿಯಿಂದ ಸಾಧಿಸುವ ನಿಟ್ಟಿನಲ್ಲಿ
ಶಕ್ತಿಗಿಂತ ಯುಕ್ತಿ ಮೇಲು ಎಂಬ ಗಾದೆ ಸ್ಪಷ್ಟಗೊಂಡಿದೆ. ಶಕ್ತಿಯಿಂದ ಸಾಧಿಸಲಾಗದ ಕೆಲಸವನ್ನು ಯುಕ್ತಿಯಿಂದ ಸಿಂಹವು ಬಾಯಿಗೆ ಬೀಳುವಂತೆ ಮಾಡಿ ತನ್ನ ಮಿತ್ರರನ್ನೆಲ್ಲ ರಕ್ಷಿಸಿತು. ಬೀರಬಲ್ಲನು ಅಕ್ಬರನಿಗೆ, ತೆನ್ನಾಲಿ ರಾಮಕೃಷ್ಣನು ಕೃಷ್ಣದೇವರಾಯನಿಗೆ ಪ್ರಿಯವಾದದ್ದು ಅವರ ಯುಕ್ತಿಯಿಂದ ಎಂದು ಹೇಳಬಹುದು. ಅದರಿಂದ ಶಕ್ತಿಗಿಂತ ಯುಕ್ತಿಯೇ ಮೇಲು ಎಂದು ಹೇಳಬಹುದು. ಮನಸ್ಸಿನ ಕ್ಷಿತಿಜವನ್ನು ವಿಸ್ತರಿಸಿಕೊಂಡಷ್ಟು, ಮುಕ್ತ ಮನಸ್ಸು ಬೆಳೆಸಿಕೊಂಡಷ್ಟು ಬೇಗ ಬದುಕು ಹೆಚ್ಚು ನಿರಾಳವಾಗುತ್ತದೆ, ನಮ್ಮೊಳಗೆ ಸುಖಾನುಭವ ಉಂಟಾಗುತ್ತದೆ. ಇದೀಗ ಹರಟೆ ಕಾರ್ಯಕ್ರಮ ನಮ್ಮ ಭಗಿನಿಯವರಿಂದ. ನಿತ್ಯೋತ್ಸವ ಎಂದಾಗ ನಮ್ಮ ಹಬ್ಬಗಳ ನೆನಪಾಗುತ್ತದೆ. ಹೌದು, ನಾಡಿದು ನನ್ನ ಮಗಳ ಹುಟ್ಟುಹಬ್ಬ. ಟೀನೇಜ್ ಮುಗಿಯಿತು, ಇನ್ನು ಮುಂದೆ. ಹೌದಪ್ಪ, ಮಕ್ಕಳು ವಯಸ್ಸಿಗೆ ಬರುತ್ತಿದ್ದಂತೆ ಹೆತ್ತವರಿಗೆ ಒಳಗೊಳಗೇ ಭಯ, ಆತಂಕ, ಭವಿಷ್ಯದ ಬಗ್ಗೆ ಚಿಂತೆ ಆರಂಭ ಆಗುತ್ತೆ. ಈಗಿನ ಹೆಣ್ಣು ಮಕ್ಕಳು ತುಂಬ ಬುದ್ಧಿವಂತರು, ಚೆನ್ನಾಗಿ ಕಲಿಯುತ್ತಾರೆ, ಉತ್ತಮ ಉದ್ಯೋಗಕ್ಕೆ ಹೋಗುತ್ತಾರೆ, ಕೈ ತುಂಬ ಸಂಪಾದನೆ ಮಾಡುತ್ತಾರೆ. ನಾನು ಹೇಳೋದಾದರೆ ಹೆಣ್ಮಕ್ಳಿಗೆ ಕಲಿಸೋದು ಜಾಸ್ತಿ ಆಯಿತು, ಗಂಡು ಮಕ್ಕಳಿಗೆ ಕಲಿಯೋಕೆ ಮನಸ್ಸಿಲ್ಲ. ಯಾವಾಗ ನೋಡಿದರೂ ಫಲಿತಾಂಶದಲ್ಲಿ ಹೆಣ್ಣು ಮಕ್ಕಳದೇ ಮೇಲುಗೈ. ಹೌದು, ಗಂಡು ಮಕ್ಕಳು ಮೊಬೈಲ್ ನೋಡೋದು, ಕ್ರಿಕೆಟ್ ಆಡೋದು, ಮೂವಿಗೆ ತಿರುಗಾಟಕ್ಕೆ ಫ್ರೆಂಡ್ಸ್ ಜೊತೆ ಹೋಗೋದು, ಇದು ಬಿಟ್ಟರೆ ಬೇರೆ ಏನಿಲ್ಲ. ಹಾಗೆಂದು ಬೈಯುವ ಹಾಗಿಲ್ಲ, ಹೊಡೆಯುವ ಹಾಗಿಲ್ಲ. ಆತ್ಮಹತ್ಯೆ, ಮನೆ ಬಿಟ್ಟು ಹೇಳದೆ ಕೇಳದೆ ಓಡಿ ಹೋಗುವುದು, ಯಾರಿಗೆ ಬೇಕು ಇದೆಲ್ಲ? ಅಲ್ಲ, ನಾನು ಹಬ್ಬಗಳ ಬಗ್ಗೆ ಮಾತಾಡಿದ್ರೆ ನೀವು ಮಕ್ಕಳ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡಿದ್ರಲ್ಲ. ಹೌದು, ಮತ್ತೇನು? ಈಗಿನ ಮಕ್ಕಳಿಗೆ ಹಬ್ಬದ ಅಡಿಗೆ ಅಂತ ಮೂಡೆ, ಪತ್ರೊಡೆ, ಹಲಸಿನ ಗಟ್ಟಿ, ತಗಟೆ ಪಲ್ಯ, ಪುಂಡಿಗಟ್ಟಿ ಇತ್ಯಾದಿ ಎಲ್ಲಿ ಗಂಟಲಲ್ಲಿ ಇಳಿಯುತ್ತದೆ? ಅವರಿಗೆ ಪಿಜ್ಜಾ, ಬರ್ಗರ್, ಸ್ಯಾಂಡ್ವಿಚ್, ಚರ್ಮುರಿ, ಪಾನಿಪುರಿ, ಕಟ್ಲೆಟ್, ಗೋಬಿ ಮಂಚೂರಿ, ರೊಟ್ಟಿ, ಪನ್ನೀರು ಮಸಾಲ, ಕಾಜು ಮಸಾಲ, ಬಿರಿಯಾನಿ ಇದ್ದಂತೆ ಬೇಕು. ಹಿಂದೆ ಈ ಆಟಿ ತಿಂಗಳಲ್ಲಿ ತಗಟೆ, ಕಣಿಲೆ, ಕೆಸುವೆಲೆಯ ತೇಟ್ಲೆ, ಸಾಂತಾಣಿ, ನೀರಿನಲ್ಲಿ ಹಾಕಿಟ್ಟ ಹಲಸಿನ ಸೋಳೆ, ನೀರಿನಲ್ಲಿ ಹಾಕಿಟ್ಟ ಮಾವಿನಕಾಯಿ, ಹುರುಳಿಸಾರು ಮುಂತಾದವುಗಳಿಂದ ತಯಾರಿಸಿದ ಖಾದ್ಯ ತಿನ್ನುತ್ತಿದ್ದರು. ಆದರೆ ಈಗ ಅಬ್ಬಾ ಅದಾ ತಿಂಡಿ, ನನಗೆ ಬೇಡ ಅಂತ ಮೂಗು ಮುರಿಯುವವರೇ ಹೆಚ್ಚು. ಅಯ್ಯೋ, ನೀವೇನು ಹೇಳುತ್ತೀರಿ? ಆಟಿ ಅಮಾವಾಸ್ಯೆಗೆ ಪಾಲದ ಕೆತ್ತೆ ಮದ್ದು ಕುಡಿಸಬೇಕಾದ್ರೆ ಸಾಕಾಗುತ್ತೆ. ಎದುರು ಬೆಲ್ಲ ಇಟ್ಟು ಮೂಗು ಮುಚ್ಚಿ ಕುಡಿಯುವ ಆ ಚಂದವೋ, ಇನ್ನು ಮೆಂತೆಗಂಜಿ ಅದನ್ನು ಮುಟ್ಟಿ ನೋಡೋದಿಲ್ಲ. ಬೇಕಾದರೆ ಉಪವಾಸ ಇರುತ್ತಾರೆ. ಸಣ್ಣ ಮಕ್ಕಳು ಬಿಡಿ, ದೊಡ್ಡ ಮಕ್ಕಳು 18 ದಾಟಿದವರು ಕೂಡ ಹಾಗೆಯೇ. ಯಾವ ಹಬ್ಬದ ಸಮಯದಲ್ಲಿ ಏನು ತಿನ್ನಬೇಕು, ಅದರಿಂದ ನಮ್ಮ ಆರೋಗ್ಯಕ್ಕೆ ಏನು ಲಾಭ? ಹಿಂದಿನ ಹಿರಿಯರು ಏನು ತಿಳಿಯದೆ ಅದನ್ನೆಲ್ಲ ಆಚರಿಸಿಕೊಂಡು ಬಂದದ್ದಲ್ಲ. ನೋಡಿ, ಆಟಿಯಲ್ಲಿ ತಿನ್ನುವ ಆಹಾರವೇ ಬೇರೆ. ನಾಗರ ಪಂಚಮಿಗೆ ಹಾಲ್ಬಾವೆ ಮಾಡಲೇಬೇಕು. ಕಾರಣ, ನಾಗನಿಗೆ ಉಪ್ಪು ನಿಷಿದ್ಧ. ಸಪ್ಪೆ ಊಟ ನಮಗೆ ಆಗುವುದಿಲ್ಲ, ಅದಕ್ಕೆ ಸಿಹಿಯಾದ ಹಾಲ್ಬಾವೆ. ಹಾಗೆ ಚೌತಿಗೆ ಮೋದಕ, ಉಳ್ಳುಕ, ಕಡುಬು, ಕಬ್ಬು, ಪಂಚಕಜ್ಜಾಯ ಇವೆಲ್ಲ ಗಣಪತಿಗೆ ಇಷ್ಟ. ಕಬ್ಬು ವರ್ಷ ಇಡೀ ಸಿಕ್ಕಿದರೂ ಚೌತಿ ಸಮಯದಲ್ಲೇ ಮಾತ್ರ ಯಾಕೆ ತಿನ್ನುತ್ತಾರೆ? ಅದರಲ್ಲಿ ಔಷಧೀಯ ಗುಣ ಇದೆ. ಕಾಮಲೆ ರೋಗ ಅಥವಾ ಹಳದಿ ರೋಗಕ್ಕೆ ದಿವ್ಯೌಷಧಿ. ಆದ್ದರಿಂದ ಚೌತಿಯ ಸಮಯದಲ್ಲಿ ಹಲ್ಲಿನಿಂದ ಕಚ್ಚಿ ಸಿಪ್ಪೆಯನ್ನು ತೆಗೆದು ತಿನ್ನುತ್ತಾರೆ. ಅಷ್ಟಮಿಗೆ ಹಲವು ಬಗೆಯ ಉಂಡೆ, ಚಕ್ಕುಲಿ, ಕೋಡುಬಳೆ, ಮೂಡೆ, ಪಾಯಸ ಮಾಡ್ತಾರಲ್ಲ. ಸಣ್ಣ ಮಕ್ಕಳಾದರೂ ತಿಂತಾರೆ, ದೊಡ್ಡವರು ಮುಟ್ಟಿ ನೋಡೋದಿಲ್ಲ. ಚಕ್ಕುಲಿ, ಕೋಡುಬಳೆ, ಖಾರಕಡ್ಡಿ, ಮಿಕ್ಸ್ಚರ್ ಇವೆಲ್ಲ ಬೇಡವೇ ಬೇಡ. ಈಗಿನವರಿಗೆ ಲೇಸ್, ಕುರ್ಕುರೆ, ಮ್ಯಾಗಿ, ಪಾಸ್ತಾ, ನೂಡಲ್ಸ್ ಬೇಕು. ಅದು ಬಿಡಿ, ಬೆಳಗಿನ ತಿಂಡಿಗೆ ಚಿತ್ರಾನ್ನ, ಪುಳಿಯೋಗರೆ, ಲಿಂಬೆಹಣ್ಣಿನ ಚಿತ್ರಾನ್ನ, ಬಿಸಿಬೇಳೆ ಬಾತ್, ಪೊಂಗಲ್, ಕಿಚಡಿ, ಟೊಮೆಟೊ ಬಾತ್, ಪುಲಾವ್ ಮಾಡಿದರೆ ಸ್ವಲ್ಪ ಹೊಟ್ಟೆಗೆ ಹೋಗ್ತದೆ. ಚಪಾತಿ ಚೆನ್ನ ಮಾಡಿದರೆ ಆಗ್ಬೋದು, ಗಸಿ ಆಗುವುದಿಲ್ಲ. ಇಡ್ಲಿ, ದೋಸೆ, ರೊಟ್ಟಿ, ಪುಂಡಿಗಟ್ಟಿ, ಸೇವಿಗೆ ಅಷ್ಟಕ್ಕಷ್ಟೇ. ನಮ್ಮಲ್ಲಿ ಇಡ್ಲಿ ಮಾಡಿದರೆ ಸಾಂಬಾರು, ಚಟ್ನಿ ಎರಡೂ ಬೇಕು. ದೋಸೆ ಮಾಡಿದರೆ ತೆಳುವೂ ಇರಬೇಕು, ದಪ್ಪ ಆಗಬಾರ್ದು. ನೀರುಳ್ಳಿ ದೋಸೆ, ಉತ್ತಪ್ಪ, ನೀರು ದೋಸೆ, ಉಪ್ಪು ಹುಳಿ ದೋಸೆ, ಮಸಾಲೆ ದೋಸೆ ಆಗ್ತದೆ. ಆದರೆ ಒಂದೊಂದು ಸಾಕು. ಬೆಳೆಯುವ ಮಕ್ಕಳು ಒಂದೊಂದು ತಿಂದರೆ ಸಾಲದು ಅಂದರೆ ಕೇಳೋದೇ ಇಲ್ಲ. ಡಯಟ್ ಮಾಡ್ತಾರಲ್ಲ. ನಮ್ಮ ಕಾಲದಲ್ಲಿ ಬೆಳಿಗ್ಗೆ ಸಂಜೆ ವಾಕಿಂಗ್, ಯೋಗಾಭ್ಯಾಸ ಎಲ್ಲ ಎಲ್ಲಿತ್ತು? ನಮ್ಮ ಹಗಲು ರಾತ್ರಿ ದುಡಿತವೇ ಯೋಗ. ನಾವು ಬಗ್ಗಿ ಗುಡಿಸುತ್ತಾ ಇದ್ದೆವು.
ಒರೆಸುತ್ತಾ ಇದ್ದೆವು. ಅಂಗಳಕ್ಕೆ ಸಗಣಿ ಸಾರಿಸುತ್ತಾ ಇದ್ದೆವು. ಬಾವಿಯಿಂದ ನೀರು ಸೇದಿ ಒಗೆಯುವ ಕಲ್ಲಿನಲ್ಲಿ ಎತ್ತಿ ಎತ್ತಿ ಬಟ್ಟೆ ಒಗೆಯುತ್ತಾ ಇದ್ದೆವು. ಇದಕ್ಕಿಂತ ದೊಡ್ಡ ವ್ಯಾಯಾಮ ಬೇಕಾ? ಅದು ಸರಿ, ಶಾಲೆಗೆ ನಡೆದೇ ಹೋಗ್ತಿದ್ದೆವು. 3 ಮೈಲಿ 4 ಮೈಲಿ. ಹೊಟ್ಟೆ ತುಂಬ ಊಟ ಇಲ್ಲ, ಮೈ ತುಂಬ ಬಟ್ಟೆ ಇಲ್ಲ, ಕಾಲಿಗೆ ಚಪ್ಪಲಿಲ್ಲ, ಬೇಕಾದ್ದು ಒಂದೂ ಇಲ್ಲ. ನಾವು ಪಟ್ಟ ಕಷ್ಟ ಈಗಿನ ಮಕ್ಕಳಿಗೆ ಬರಬಾರ್ದು ಅಂತ ಎಲ್ಲ ರೀತಿಯ ಸೌಲಭ್ಯ ಕೊಡಿಸ್ತೇವಲ್ಲ, ಅದಕ್ಕೆ ಈಗಿನ ಮಕ್ಕಳು ಹೀಗೆ, ನಾವು ಹಾಗೆ. ಅಲ್ಲ, ಮತ್ತೆ ಮಕ್ಕಳ ಬಗ್ಗೆ ಮಾತಾಡ್ತಿದ್ದೀರಲ್ಲ, ಹೋಗ್ಲಿ, ಹಬ್ಬಗಳ ಬಗ್ಗೆ ಇನ್ನೊಮ್ಮೆ ಮಾತನಾಡುವ. ಇವತ್ತಿಗೆ ಇಷ್ಟು ಸಾಕು, ನನಗೂ ತುಂಬ ಕೆಲಸ ಇದೆ. ಬನ್ನಿ ಹೋಗೋಣ. ಅಲ್ಲಿ ನನ್ನ ಮೊಮ್ಮಗಳಿಗೆ ನಾಳೆ ಏನು ತಿಂಡಿ ಮಾಡಬೇಕು ಅಂತ ಕೇಳಿ ತಯಾರಿ ಮಾಡೋಕ್ಕುಂಟು. ಅವಳು ಹೇಳಿದ್ದೇ ಮಾಡಿದ್ರೆ ತಿಂತಾಳೆ. ಸದ್ಗುಣ, ಸಹೃದಯ, ಸಹನೆಗಳೇ ಉತ್ತಮ ಧರ್ಮದ ಗುಣಗಳು. ಪ್ರಯತ್ನಪೂರ್ವಕ ಈ ಗುಣಗಳನ್ನು ಬೆಳೆಸಿಕೊಳ್ಳುವುದೇ ಜೀವನದ ಮಹತ್ಸಾಧನೆ. ಈ ಸುಂದರ ಕಾರ್ಯಕ್ರಮವನ್ನು ನಡೆಸಿಕೊಡಲು ಸಹಕರಿಸಿದವರನ್ನು ಸ್ಮರಿಸುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ಮಂಗಳೂರು ಆಕಾಶವಾಣಿಯ ಎಲ್ಲ ಸಿಬ್ಬಂದಿಗಳಿಗೆ, ತಾಂತ್ರಿಕ ವರ್ಗಕ್ಕೆ, ವಿನತಾ ರಾವ್ ಮತ್ತು ಬಳಗ ಸುರತ್ಕಲ್ ಇವರ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಸದ್ಗುಣ, ಸಹೃದಯತೆ, ಸಹನೆಗಳೇ ಉತ್ತಮ ಧರ್ಮದ ಗುಣಗಳು. ಪ್ರಯತ್ನಪೂರ್ವಕ ಈ ಗುಣಗಳನ್ನು ಬೆಳೆಸಿಕೊಳ್ಳುವುದೇ ಜೀವನದ ಮಹತ್ಸಾಧನೆಯಾಗಿದೆ. ಈ ಸುಂದರ ಕಾರ್ಯಕ್ರಮವನ್ನು ನಡೆಸಿಕೊಡಲು ಸಹಕರಿಸಿದವರನ್ನು ಸ್ಮರಿಸುವುದು ನಮ್ಮ ಕರ್ತವ್ಯವಾಗಿದೆ. ಮಂಗಳೂರು ಆಕಾಶವಾಣಿಯ ಎಲ್ಲ ಸಿಬ್ಬಂದಿಗಳಿಗೆ, ತಾಂತ್ರಿಕ ವರ್ಗಕ್ಕೆ, ವಿನತಾ ರಾವ್ ಮತ್ತು ಬಳಗ ಸುರತ್ಕಲ್ ಇವರ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಈ ವನಿತಾವಾಣಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ವಿನತಾ ರಾವ್, ಮೀರಾ ಆರ್, ಜ್ಯೋತಿ ಸಿ, ವಾಣಿ ಹೊಳ್ಳ, ಸುಮಂಗಳ ಹೇರಳೆ, ಸವಿತಾ ಕೆ, ನಿಶಿತಾ ಆರ್ ಕರ್ಕೇರ, ವೀಣಾ, ಸೌಮ್ಯ ಕಾರಂತ್, ಅಶ್ವಿನಿ ಐತಾಳ್, ಮೋಹಿತಾ ಕೆ, ಸ್ವಾತಿ, ಪುಷ್ಪ ಸಾಲ್ಯನ್. ಸರ್ವೇ ಜನಾಃ ಸುಖಿನೋ ಭವಂತು. ವಿನುತಾ ರಾವ್ ಮತ್ತು ತಂಡ, ಸುರತ್ಕಲ್. ಇಲ್ಲಿನ ವನಿತೆಯರು ನಡೆಸಿಕೊಟ್ಟ ವೈವಿಧ್ಯಮಯ ಕಾರ್ಯಕ್ರಮ ಕೇಳಿದಿರಿ. ಇದು ಇಂದಿನ ವನಿತಾವಾಣಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಕಾರ್ಯಕ್ರಮದಲ್ಲಿ. ನಮಸ್ಕಾರ.